ಹಾಯ್ ಗೈಸ್, ನನ್ನ ಹೆಸರು ಸೈಕೋನ್ ಅಂತ. ಇವಾಗ ನಂದು ಇದು ಫಸ್ಟ್ ಬ್ಲಾಗ್. ನಂದು ಫಾಲೋ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಥ್ಯಾಂಕ್ಸ್ ಗೈಸ್, ಇದನ್ನು ಮಾಡಿರಿ ಪ್ಲೀಸ್, ನಂಗೆ ಸಪೋರ್ಟ್ ಮಾಡಿರಿ. ಆಯಿತು ಗೈಸ್, ಇವಾಗ ನಮ್ಮ ಏರಿಯಾನ ಇದೆಲ್ಲ ನೋಡೋಣ ಬನ್ನಿ ಗೈಸ್. ನಮ್ಮ ಕ್ಯಾಮ್ರಾಮನ್ ಯಾರು ಅಂದರೆ ದೊಡ್ಡವರು ಕ್ಯಾಮ್ರಾಮನ್ ಎಲ್ಲ. ಸೊ ಗೈಸ್, ಇದಕ್ಕಿಂತ ಮುಂದೆ ನಾನು ಹೇಳ್ತೀನಿ. ಸೊ ಇವತ್ತು ನಮ್ಮದು ಫಸ್ಟ್ ಡೇ ಆಫ್ ಯೂಟ್ಯೂಬ್ ಲೈಫ್. ನೋಡೋಣ ನಮ್ಮ ಲೈಫ್ ಹೆಂಗೆ ಹೋಗುತ್ತಂತ. ಸೊ ಇವಾಗ ನಾವು ಇಂಟ್ರೊಡಕ್ಷನ್ ಕೊಡ್ತೀವಿ. ಸೊ ಈ ಯೂಟ್ಯೂಬ್ ಚಾನಲ್ಗೆ ಓನರ್ ಅಂದರೆ ಇವರಿಂದನೇ ಎಲ್ಲ ಆಗಿರೋದು. ನಾವು ಇಷ್ಟು ದಿವಸದಿಂದ ಹೇಳ್ತಿದ್ವಿ ನಮ್ಮದು ಯೂಟ್ಯೂಬ್ ಅಂದರೆ ತುಂಬ ಇದು, ಯಾಕಂದರೆ ಎಷ್ಟೊಂದು ಜನ ಯೂಟ್ಯೂಬರ್ಸ್ ನೋಡಿದ್ವಿ ನಾವು. ಅವ್ರು ಇಷ್ಟು ಚಿಕ್ಕವರೇ ಅವರೇ, ಅದನ್ನು ನಾವು ಅವರು ನೋಡ್ಕೊಂಡು ಮಾಡಿಲ್ಲಪ್ಪ, ನಾವು ನಮ್ಮದೇ ಅಭಿಪ್ರಾಯ ತೊಗೊಂಡು ನಾವೇ ಮಾಡಿದ್ವಿ. ಸೊ ಇವಾಗ ಅದೆಲ್ಲ ಬಿಟ್ಟಾಕಿ ಇವಾಗ ಫಸ್ಟ್ ವ್ಲಾಗ್ ಅಂದರೆ ಇಂಟ್ರೊಡಕ್ಷನ್ ಕೊಡೋಣ. ಸೊ ಇವನ ಹೆಸರು ಸಾಯಿ ಪವನ್. ಆದರೆ ನನ್ನ ಶಾರ್ಟ್ ಫಾರ್ಮಲ್ಲಿ ಕರೆಯೋದು ಏನಂತಂದರೆ ಮುಳ್ಳಂದಿ ಸರ್. ನೋಡಿ, ಯಾಕಂದರೆ ಇವ್ನ ತಲೆ ಮುಳ್ಳು ಚುಚ್ಕೊಂಡ್ಬಿಡ್ತಪ್ಪ. ಗೈಸ್ ಇವಾಗ ಇವನ ಹೆಸರು ನಿತೇಶ್ ಅಂತ. ನಿತೇಶ್ ಆಯಿತಾ ಗೈಸ್, ಆದರೆ ಇವನ್ನ ಕರೆಯೋದು ದಡಿಯಾ ಅಂತ, ಯಾಕಂದರೆ ನಂದು ಬೆಲ್ಲಿ ಫ್ಯಾಟ್ ಐತೆ, ಏನು ಮಾಡೋಕ್ಕಾಗಲ್ಲ. ಆಯಿತು ಗೈಸ್, ಇಲ್ಲಿ ನೋಡ್ರಿ ಗೈಸ್, ಇಲ್ಲೊಬ್ರು ಇಲಿ ಅಂತ ಒಬ್ರವ್ರೆ ಬಚ್ಚಿಕೊಂಡು ಬುಗ್ರಿ ಆಡ್ತವ್ರೆ. ಸೊ ಅಪ್ಪು ಹಾಯ್ ಗೈಸ್, ನಮ್ಮ ಪವನ್ ನಿತೇಶ್ ಅವ್ರಿಗೆ ಚೆನ್ನಾಗಿ ಫಾಲೋ ಮಾಡಿರಿ. ಅವ್ರಿಗೆ ಯಾವಾಗಲೂ ಜಾಸ್ತಿ ಲೈಕ್ಸ್ ಬರೋ ಥರ ಮಾಡಿರಿ. ನಿಮ್ಮನ್ನು ನಂಬ್ಕೊಂಡಿದ್ದಾರೆ, ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡ್ತಾ ಹೋಗ್ರಿ. ಹಂಗೆ ಅವರು ಬೆಳೀತಾ ಹೋಗಲಿ. ಇವಾಗ ಮಾಡಿರೋ ಯೂಟ್ಯೂಬರ್ಸ್ ನೆಕ್ಸ್ಟ್ ಟಾಪರ್ಸ್, ಅದಕ್ಕೋಸ್ಕರ ಆಗಲಿ. ಥ್ಯಾಂಕ್ಸ್ ಫಾರ್ ನಮ್ಮ ಅಪ್ಪು ಅವ್ರು ಹೇಳಿದ್ರು. ನಮ್ಮ ಅಪ್ಪು ಅಂದರೆ ನಮ್ಮ ಪುನೀತು. ಅಪ್ಪು ನಾವು ಜಾಸ್ತಿ ಲವ್ ಮಾಡ್ತೀವಿ. ಮತ್ತು ಆಲ್ವೇಸ್ ಅಪ್ಪ, ನಾವೆಲ್ಲ ಡಿ ಬಾಸ್ ಫ್ಯಾನ್ ಅಲ್ಲ, ಯಾವಾಗಿದ್ರೂ ಅಪ್ಪು ಫ್ಯಾನೇ, ಗೊತ್ತಾಯ್ತಾ? ಅಂದರೆ ಹಂಗಂತ ಏನಲ್ಲ, ದರ್ಶನ್ಗೆಲ್ಲ ನಾವು ಕೆಟ್ಟ ಮಾತು ಬೇಯಲ್ಲ. ಅವರು ನಮಗೂ ಒಂಥರ ಆ್ಯಕ್ಟರ್ ಥರನೇ, ಸರಿನಾ? ಅವರೆಲ್ಲ ಕೆಟ್ಟ ಮಾತು ಬೇಯಬಾರ್ದು. ಅದೇನಾದ ಡೈಲಾಗ್ ಹೇಳ್ತಾರೆ ನಮ್ಮ ಮುಳ್ಳು, ಆದರೆ ಅದು ಹೇಳೋದು ಬೇಡ. ಸುಮ್ಮನೆ ಹೇಳ್ಬಿಟ್ರೆ ಆಮೇಲೆ ದರ್ಶನ್ ಫ್ಯಾನ್ಗಳು ಇರ್ತೀರಾ, ಐಡಿ ಬ್ಯಾನ್ ಅಂತ ಅಲ್ಲ, ದರ್ಶನ್ ಫ್ಯಾನ್ಗಳು ಇರ್ತಾರೆ, ಬಂದ್ಬಿಟ್ಟು ಕತ್ತರಿಸ್ಬಿಡ್ತಾರೆ. ಸೊ ಗೈಸ್, ಇವಾಗ ನಾವು ಫಸ್ಟು ನಮ್ಮ ಏರಿಯಾ ತೋರಿಸ್ತೀವಿ. ಅದಕ್ಕಿಂತ ಮುಂಚೆ ನಾವು ಹೇಳ್ತಿದ್ದೀವಿ, ನಾವು ಬ್ಯಾಂಗ್ಳೂರು, ಬಸವನಗುಡಿ, ಚಾಮರಾಜಪೇಟೆ, ಗವಿಪುರಂ, ಗುಟ್ಟಳ್ಳಿಯಲ್ಲಿರುವ ಒಂದು ಸ್ವಲ್ಪ ಚಿಕ್ಕದು ಏರಿಯಾದಲ್ಲಿ ಇರ್ತೀವಿ ಗೈಸ್. ಏನು ಅದು ಏನಂದರೆ ನಾವು ಸಾಸಾ ಅಪಾರ್ಟ್ಮೆಂಟ್ ಆಪೋಸಿಟ್ ಬಿಲ್ಡಿಂಗ್ ಇಲ್ಲ, ಅದ್ರ ಆಪೋಸಿಟ್ ಬಿಲ್ಡಿಂಗಲ್ಲೇ ಇರ್ತೀವಿ ಗೈಸ್. ನೋಡ್ರಿ, ಬೇಕಂದರೆ ಸಾಸಾ ಅಪಾರ್ಟ್ಮೆಂಟ್ ನೋಡಿಸ್ತೀನಿ. ಅಯ್ಯೋ, ಇಲ್ಲಿಂದ ಕಾಣಿಸ್ತಿಲ್ಲ, ಮಾಯ ಆಗೋಯ್ತು ಅನ್ಸುತ್ತೆ ಗೈಸ್. ಓಯ್, ವಾಪಸ್ ಬಂದ್ಬಿಡ್ತು ನೋಡಿ ಗೈಸ್. ಸೊ ಗೈಸ್ ನೋಡಿ, ಇಲ್ಲಿಂದ ನಮ್ಮದು ಏನು ಚೆನ್ನಾಗಿರುತ್ತೆ ಜಾಗ ಇದೆ ಗೈಸ್ ನಮ್ದು ಇವತ್ತು. ಸೊ ಗೈಸ್, ಇವಾಗ ಅಪ್ಪು ಅವ್ರು ಬಂದವರೆ, ಇವಾಗ ಬುಗ್ರಿ ಬಿಟ್ಟು ತೋರಿಸ್ತಾರೆ. ಸ್ವಲ್ಪ ತಿಲ್ಲೇ ಇರೋಣ. ಓ ನೋಡಿ, ನಮ್ಮ ಅಪ್ಪು ಅವ್ರು ಡೈರೆಕ್ಟ್ ಬಿಟ್ಬಿಟ್ರು. ಕ್ಲಾಪ್ಸ್ ಗೈಸ್, ಅಪ್ಪು ಒಂದು ಬಿಗ್ ಕ್ಲಾಪ್ ಹೊಡೆಯೋಣ. ಆಯ್ತು, ಇವಾಗ ನಮ್ಮ ಏರಿಯಾಗ ನಾವು ಸ್ಪಾಟ್ ಆಗೋಣ. ಬನ್ನಿ ಗೈಸ್, ಹೋಗೋಣ. ಗೈಸ್, ನಮಗೆ ಅಷ್ಟೊಂದು ಎಡಿಟಿಂಗ್ ಬರಲ್ಲ, ಅದಕ್ಕೆ ಒಂದ್ಸಲಿಗೆ ವಿಡಿಯೋ ಮಾಡ್ತೀವಿ. ನಮ್ಮ ಮೆಟ್ಲು ನೋಡಿದ್ರೆ ಒಂಥರ ಅಂದರೆ ಜಾರ ಬಂಡಿ ಇದ್ದಂಗೆ ಐತೆ ಅಂತ ಅಪ್ಪು ಅವ್ರು ಹೇಳ್ತಾ ಇರೋದು. ಮಾದೇಶ್ವರನ ಬೆಟ್ಟ ಆಗುತ್ತೆ ಗೈಸ್, ಅಲ್ಲಿಂದ ಇಳಿಯೋ ಥರ ಐತೆ ಗೈಸ್. ಅದಲ್ಲ, ಒಂದು ನಿಮಿಷ ಕೂತ್ಕೊಂಡು ಗೈಸ್. ಇವಾಗ ನಮಗೆ ಎಡಿಟಿಂಗ್ ಬರಲ್ಲ, ಕಲ್ತ್ಕೊತಿದ್ದೀವಿ, ಸರಿನಾ ಗೈಸ್? ಇವಾಗ ಏನೂ ಮಾಡಿಲ್ಲ, ಮಧ್ಯದಲ್ಲಿ ಎಷ್ಟೊಂದು ಮೀಮ್ಸ್ ಬರುತ್ತಲ್ವ, ಅದೆಲ್ಲ ನಮಗೆ ಮಾಡೋಕ್ಕೆ ಬರೋಲ್ಲ ಗೈಸ್. ನಾವು ಕಲ್ತ್ಬಿಟ್ಟು ಮಾಡ್ತೀವಿ ಗೈಸ್. ಪ್ಲೀಸ್ ಅದನ್ನು ಬಿಟ್ಬಿಟ್ಟು ನಮ್ಮ ವೀಡಿಯೋಸು, ನಮ್ಮ ಬ್ಲಾಗ್ಸ್ನ ನೋಡಿ ಗೈಸ್. ಪ್ಲೀಸ್ ಸಪೋರ್ಟ್ ಮಾಡಿ ಗೈಸ್. ಆಯಿತು ಗೈಸ್, ನಮ್ಮ ಮೆಟ್ಲನ್ನ ನೋಡ್ರಿ ಗೈಸ್. ಯಾರಾದರೂ ಕಮೆಂಟ್ ಮಾಡಿ, ಇದರಲ್ಲಿ ನಾವು ಇನ್ನೂ ಏನು ಒಳ್ಳೆಯ ಅಂತ. ಇವಾಗ ನೀವೇನಾದರೂ ಸಜೆಷನ್ಸ್ ಕೊಡ್ರಿ, ನಾವು ಇದರಲ್ಲಿ ಏನು ಇನ್ನೂ ಒಳ್ಳೇದು ಮಾಡ್ಬೋದಂತ. ಇವಾಗ ನೀವು ಕಮೆಂಟಲ್ಲಿ ಹಾಕಿ, ಯಾಕಂದರೆ ಒಂದೊಂದ್ಸಲಿ ನಾವು ವೀಡಿಯೋ ಹಾಕಿದ್ರೂ ಹೋಗ್ಬಲ್ಲ ಗೈಸ್. ನಿಮ್ಗೆ ಗೊತ್ತಾ, ನಾವು 2 ವರ್ಷದಿಂದ ಈ ಥರ ಮಾಡ್ತಿದ್ದೀವಿ ಗೈಸ್. ಒಂದ್ಸಲಿನೂ ಯಾರೂ ನೋಡಿಲ್ಲ, ಗೊತ್ತಾ ಗೈಸ್? ನಾವೇ ಫ್ರೆಂಡ್ಸೇ ನೋಡಿದ್ದೀವಿ. ಅದು ತುಂಬ ಸ್ಯಾಡ್ ಆಗುತ್ತೆ ಗೈಸ್. ಪ್ಲೀಸ್ ನೋಡಿರಿ, ಸಪೋರ್ಟ್ ಮಾಡಿ. ನಮ್ಗೆ ಸಪೋರ್ಟ್ ಮಾಡಿದಷ್ಟು ನಮಗೆ ಒಳ್ಳೇದು ಗೈಸ್, ನಿಮಗೂ ಒಳ್ಳೇದು. ಅಷ್ಟೇ ಗೈಸ್, ಅದನ್ನೇ ಹೇಳೋದು. ಆಯ್ತು, ಅದೆಲ್ಲ ಬಿಟ್ಟಾಗಿ ಗೈಸ್, ವಿಡಿಯೋ ನೋಡಿ ಖುಷಿಯಾಗಿರಿ. ಇವಾಗ ಇನ್ನೂ ಸ್ಟಾರ್ಟ್ ಮಾಡೋಣ. ಫಸ್ಟು ನಮ್ಮ ಟೆರೆಸ್ ಮುಗೀತು, ಇವಾಗ ನಮ್ಮ ಏರಿಯಾ ಇಂಟ್ರೊಡಕ್ಷನ್ ಕೊಡೋಣ. ಬನ್ನಿ ಗೈಸ್. ನಮ್ಮ ಮುಳ್ಳು ಅವರು ಹೋಯ್ತವ್ರೆ ಮೆಟ್ಲು ಕೆಳಗಿಂದ, ಮಾದೇಶ್ವರ ಬೆಟ್ಟ ಕೆಳಗಿಂದ ಹೋಗ್ಬಿಟ್ಟು ರೈಟ್ ತೊಗೊಬೇಕು. ಚಪ್ಪಲಿ ಹಾಂ ಗೈಸ್, ಇವನು ನಮ್ಮ ಕ್ಯಾಮ್ರಾಮನ್ ಚಪ್ಪಲಿ ಹಾಕೊಂಬರಕ್ಕೆ ಹೋಯ್ತಾನೆ. ಇದು ನಮ್ಮ ಅರುಣ್ ಮನೆಯವರು ನೋಡ್ತವ್ರೆ. ಓದ್ಬಿಡೋಣ ಗೈಸ್. ಇವಂದೇ ಗೈಸ್ ನಮ್ಮ. ಸೊ ಗೈಸ್, ಇದೇ ನಮ್ಮ ಮನೆ ಗೈಸ್. ಇವಾಗ ಒಂದು ಚಪ್ಪಲಿ ಸೊ ಇವಾಗ ಚಪ್ಪಲಿ ಹಾಕೊತಿದ್ದೀವಿ.
ಸೊ ಇವಾಗ ಇಂಟ್ರೋ ಕೊಡೋಣ. ಓ ನಮ್ಮಳ್ಳಿ ಅವರು ಗಾಡಿ ಎತ್ತವ್ರೆ. ಓ ನಮ್ಮ ರಕ್ಷಿತ್ ಅವ್ರು ಬಂದವ್ರು ನೋಡಿ ಗೈಸ್. ರಕ್ಷಿತ್ ಅವರೇ ಒಂದು ಸ್ವಲ್ಪ ಬನ್ನಿ ಇಲ್ಲಿ. ಟಕ್ಲಿಯಾ ಇದೆ ನಮ್ಮ ಗಾಡಿ ಆ್ಯಕ್ಚುಲಿ ಎಲ್ಲಿಗಾದ್ರೂ ಹೋಗ್ಬೇಕು ಈ ಗಾಡಿನ. ಗೈಸ್ ಯಾರೋ ಊಸ್ಬಿಟ್ರು, ಹೊಗೆ ಬರ್ತೈತೆ. ಏನಿಲ್ಲ ಗೈಸ್, ಮನೆ ಮೇಲೆ ಅವ್ರದ್ದು. ಸೊ ಅದೆಲ್ಲ ಬಿಟ್ಟಾಗಿ ಇಂಟ್ರೊಡಕ್ಷನ್ ಕೊಡೋಣ ಬನ್ನಿ ಗೈಸ್. ಹೋಗೋಣ ಗೈಸ್. ಸೊ ಗೈಸ್ ನಡೀರಿ, ಫಸ್ಟು ನಾವು ಈ ರೋಡ್ಗೆ ಹೋಗೋಣ. ಸೊ ಗೈಸ್ ಬಾರ ನಡ್ಕೊಂಡು ಹೋಗೋಣ, ಬಾರ. ಈ ಕಡೆ ನಡ್ಕೊಂಡು ಈ ಕಡೆನಾ? ಏಯ್ ಉಲ್ಟಾ ಆಗ್ಬಿಡುತ್ತಲ್ವೇನು? ಸೊ ನಮ್ಮ ಅಪ್ಪು ಅವರು ಬರ್ತವ್ರೆ ಗೈಸ್. ನಿಮ್ಗೆ ಗೊತ್ತಾ ನಮ್ಮ ಅಪ್ಪು ಅವರಂದ್ರೆ ಇಡೀ ಸ್ಕೂಲಲ್ಲೇ ಟಾಪರು ಗೈಸ್. ಹಿಂದೆ ಅರುಣ್ ಅವ್ರ ಅಣ್ಣ ಬರ್ತವ್ರೆ. ಏಯ್ ಅಣ್ಣ ಅರುಣ್ಗೆ ಭಯ್ಯ ಬ್ಲಾಗ್ ಬಂದ್ರೆ. ಸೊ ಗೈಸ್ ಇದೆ ನಮ್ಮ ಒಂದು ಟೈಮಲ್ಲಿ ನಾವು ಇಲ್ಲಿ ಮಾವಿನಕಾಯಿ ಮರ ಇತ್ತು, ಮಾವಿನಕಾಯಿ ತಿಂತಿದ್ವಿ. ಆದರೆ ಇವಾಗೆಲ್ಲ ನೋಡಿ ಗೈಸ್ ಹೆಂಗೆ ಮಾಡಿಕವ್ರೆ ನಾವು ಮಾವಿನಕಾಯಿ ತಿಂತೀವಿ ಅಂತ. ಯಾವ ಥರ ಶೆಡ್ಡೆಲ್ಲ ಹಾಕೋರು ನೋಡಿ ಗೈಸ್. ಅವ್ರಿಗೆ ಹೊಡೆದ್ಬಿಡೋಣ ಗೈಸ್, ಯಾರಾದ್ರೂ ಬರಲಿ ಹೊಡೆದ್ಬಿಡೋಣ ಗೈಸ್. ಇವಾಗೆಲ್ಲ ಗೈಸ್ ಇನ್ನೂ ದೊಡ್ಡವರಾಗಬೇಕು ಗೈಸ್. ಇವತ್ತು ನಾವು ನಿಮಗೆ ಸಸ್ಪೆನ್ಸ್ ಸಿಗ್ತೀವಿ, ನಾವು ಯಾವ ಏರಿಯಾ ಅಂತ. ಮುಳ್ಳು ಹೋಗೋದು ಬೇಡ, ಅಷ್ಟೇ ಹಂಗೆ ತಿರ್ಸ್ಕೊಂಬಂದ್ಬೇಡ. ಸೊ ಗೈಸ್ ಇವಾಗ ನಾವು ಅಲ್ಲಿ ಹೋಗೋದು ಬೇಡ, ಇದೇ ನಮ್ಮ ಲಾಸ್ಟ್ ಗೈಸ್. ಇಲ್ಲ ಅದೇನಿಲ್ಲ ಗೈಸ್, ನಾಳೆ ಸರ್ಪ್ರೈಸ್ ನಡೆಸ್ತೀನಿ. ನಾಳೆ ಅಲ್ಲ ಗೈಸ್, ಸಸ್ಪೆನ್ಸ್ ನೋಡ್ಸೋ ಟೈಮ್ ಅಲ್ಲಿ ನೋಡ್ಸಿದ್ರೆ ಮಸ್ತಾಗಿರುತ್ತೆ ಗೈಸ್. ಅಷ್ಟೇ ಗೈಸ್. ಆಯ್ತು ಗೈಸ್, ನಾವು ಇವಾಗ ಆಮೇಲೆ ಹೋಗ್ತೀವಿ ಬನ್ರಿ. ಹಾಂ ಸೊ ಗೈಸ್ ನಡಿಯೋಣ ಗೈಸ್. ನಾನು ಹಿಂದೆ ನಡೀತಿದ್ದೀನಿ, ಗಾಡಿ ಬಂದರೆ ಹೇಳಿ ಬಿದ್ದೋಯ್ತೀನಿ. ಮೊದಲೇ ನಡೀತೀನಿ ಮಸ್ತಾಗಿ ಬ್ಲಾಗ್ ಮಾಡ್ತಾನೆ ಗೈಸ್. ಸೊ ಗೈಸ್ ಇವಾಗ ನಾನು ಹೇಳ್ತಿದ್ದೀನಿ, ಆ್ಯಕ್ಚುಲಿ ನಾವು ಚೆನ್ನಾಗಿ ಕನ್ನಡ ಮಾತಾಡ್ತಿದ್ದೀನ ಅಂತ ಅಂದ್ಕೊತಿದ್ದೀರಾ, ಕನ್ನಡಿಗ ಅಂದ್ಕೊತಿದ್ದೀರಾ. ಆದರೆ ನಾನು ಕನ್ನಡದವನಲ್ಲ, ಸೇಟು ಅವನು ಜಾರ್ಖಂಡ್. ನಾನು ಜಾರ್ಖಂಡನು, ಧೋನಿ ಊರು ಎಲ್ಲರಿಗೂ ಗೊತ್ತು. ಕೊಡಿ ನಿಮಿಷ ಗೈಸ್. ಇದು ನಮ್ಮ ಮನೆ, ಆದರೆ ಇಲ್ಲಿ ಕೂತಿರೋದು ಯಾರು ಇಲ್ಲ ಗೈಸ್, ಸುಮ್ಮನೆ ಅಂದೆ. ಇದು ಇವರು ಕ್ಯಾಮ್ರಾಮನ್ ಅವ್ರ ಮನೆ. ಇದು ಸೈಡ್ ಬಂದ್ರಿ ಅಪ್ಪು, ಇದು ನಮ್ಮ ಮನೆ ಗೈಸ್. ಸೊ ಗೈಸ್ ಇವಾಗ ನಾವು ಗೈಸ್ ಸ್ವಲ್ಪ ಕ್ಯಾಮ್ರಾ ಈ ಕಡೆ ಆ ಕಡೆ ಆಗಿರುತ್ತೆ, ಆದರೆ ನಾವು ಟೆನ್ಷನ್ ತೊಗೊಬೇಡಿ. ಅಂದರೆ ನಮಗೆ ಅಷ್ಟೊಂದು ಬರಲ್ಲ ಗೈಸ್. ಎಫರ್ಟ್ ಹಾಕ್ತಿದ್ದೀವಿ, ಎಷ್ಟಾಗುತ್ತೆ ಅಷ್ಟು ಎಫರ್ಟ್ ಹಾಕ್ತಿದ್ದೀವಿ ಗೈಸ್. ಗೈಸ್ ಇದೆ ನಮ್ಮ ಮೋಡಗಳು, ನಮ್ಮ ಮನೆ ಮೋಡಗಳು ನೋಡ್ಬಿಟ್ರೆ ಸಾಕಾಗುತ್ತೆ ಗೈಸ್. ಮುಳ್ಳು ಹೇಳಿದ್ಯೇನೋ ಮಾತು ಕೇಳಬೇಡಿ ಗೈಸ್. ಏಕೆಂದರೆ ಮನೆ ಮೋಡಗಳು ಅಂದ್ರೆ ಏನು ಗೈಸ್? ನೀವು ಹೇಳಿ ಅಪ್ಪು, ನೀವು ಹೇಳಿ ಮನೆ ಮೋಡಗಳು ಅಂದ್ರೇನು? ಎಲ್ಲ ಮನೆ ಮೇಲೆ ಮೋಡ ಇರುತ್ತೆ ಅಲ್ವಾ? ಇರುತ್ತೆ. ಮನೆ ಮೋಡಗಳು ಅಂದ್ರೆ ಮನೆ ಮೇಲೆ ಬಂದು ನಿಂತಿರೋ ಮೋಡಗಳು. ಎಲ್ಲ ನೀನು ಹೇಳ್ತೀಯಾ? ಅದ್ರ ಮೇಲೆ ಒಂದು ಸಾಂಗೇ ಐತೆ, ಮನೆಗಳ ಮೇಲೆ ಎಲ್ಲಿದ್ರೂ ಕ್ರೌಡು ಅದು ಹೋಗ್ತಾನೆ ಇರುತ್ತೆ, ಒಂದು ಜಾಗದಲ್ಲಿ ನಿಂತಿರಲ್ಲ. ಅದನ್ನೇ ಹೇಳಿದ್ದು ಮನೆ. ನಮ್ಮಳ್ಳವರು ಡ್ಯಾನ್ಸ್ ಆಡ್ತಿದ್ದಾರೆ. ಸೊ ಗೈಸ್ ಇದು ನಮ್ಮ ಸಸ್ಪೆನ್ಸ್ ರೋಡು. ಇರೋ ಸಸ್ಪೆನ್ಸ್ ಕೊಡಲ್ಲ. ಏನು ಮಾತುಗಳು ಗೈಸ್, ಇನ್ನು ಮಾತೆಲ್ಲ ಕೇಳಬೇಡಿ. ನಾವು ಇರೋದೇ ಇಷ್ಟು ಹಿಂದೆ ಎಲ್ಲ ಉಳಲ್ಲ ಗೈಸ್. ಇದೆ ನಮ್ಮ ರೋಡು ಗೈಸ್. ನಮ್ಮ ಅಪ್ಪು ಅವರು ಏನು ಡಬಲ್ ಮೀನಿಂಗ್ ಮಾತಾಡೋ, ಅದಕ್ಕೆಲ್ಲ ಟೆನ್ಷನ್ ತೊಗೊಂಬಿಡಿ ಗೈಸ್. ಇದೆ ನಾವು ಶೆಟ್ಲ್ ಆಡೋ ರೋಡು ಮತ್ತು ವಾಲಿಬಾಲ್ ಆಡೋ ರೋಡು. ಆ ಕಡೆ ನಾವು ಆಡಬೇಕಂದ್ರೆ ತುಂಬ ಕಷ್ಟ ಇದೆ, ಯಾಕಂದರೆ ಚೊಪ್ಪಿ ತೊಗೊಂಡು ಹೊಡಿತಾರೆ ಗೈಸ್ ಅಲ್ಲಿ. ಅದೇ ಸ್ವಲ್ಪ ಹುಷಾರಾಗಿ ಆಡಬೇಕು. ಇದೇ ನಮ್ಮ ರೋಡ್ ಗೈಸ್. ನೋಡ್ಸಿ ಕ್ಯಾಮ್ರಾಮ್ಯಾನ್, ನೋಡಿಸ್ದೆ ಬಾಯ್. ಗೈಸ್ ನಾವು ಒಂದು ಪಾರಿವಾಳನೂ ಇಕ್ಕಿದ್ದೀವಿ, ಆದರೆ ಅದು ಯಾರಿಗೂ ಗೊತ್ತಿಲ್ಲ. ಅದನ್ನು ನಾವು ಸಾಕೋದು ಇಲ್ಲ. ಮತ್ತೆ ಇಕ್ಕಿದೀವಿ ಅಂದ್ರೆ ಏನಪ್ಪ ಲಾಜಿಕ್ ನೋಡಿ ಗೈಸ್. ಇದು ಗೈಸ್ ಲಾಜಿಕ್ ಗೈಸ್ ಅಲ್ಲ, ಅದು ತಮ್ಮ, ಅದು ನಮಗೆ ತಮ್ಮ ಗೈಸ್. ಅಂದ್ರೆ ಗೈಸ್ ತಮ್ಮ ಏ ಗೈಸ್ ಇವ್ನ ಮಾತು ಲಾಜಿಕ್ ಇಲ್ಲ ಪ್ಲೀಸ್. ಇವನ್ ಮಾತು ನೀವು ಸೀರಿಯಸ್ ಆಗಿ ತಗೊಂಬೇಡಿ ಗೈಸ್. ಸೊ ಗೈಸ್ ಇವಾಗ ಟೈಮ್ ಎಷ್ಟು ಅಂದರೆ 3 ನಿಮಿಷ ಆಗೈತೆ. 3 ನಿಮಿಷ ಅಂದರೆ ಏನು ಹೇಳಿ ಗೈಸ್? 9 ನಿಮಿಷ. ಏನಿಲ್ಲ ಗೈಸ್, ನನಗೆ ಒಂದು ಬಾಲ್ ಇದೆ, ಅದನ್ನ ಅಂದೆ ನಾನು. ಅಲ್ಲೊಂದು ಬಾಲ್ ಇದೆ, ಒಂದು ಮತ್ತೆ ಒಂದು ಶಟಲ್ ಬ್ಯಾಟ್ ಇದೆ. ನೋಡಿ ಪ್ಲೇಟ್ ಚೇಂಜ್ ನೋಡಿ ಹೆಣ್ಣಿದೆ ಗೈಸ್. ಗೈಸ್ ಅಲ್ಲೇ ನಾವು ಶಟಲ್ ಆಡೋದು. ನೋಡಿಸಿ ಶಟಲ್ ಬ್ಯಾಟ್ನ ಪಾಪ ಪ್ಲೇಟ್ ತಂದಿಲ್ಲ ಅಷ್ಟೇ ಸಾಕಾ? ಕ್ಯಾಮ್ರಾ ಹುರ್ಕೊಂಬೇಡ ಬ್ರೋ, ಆಯಿತು ಗೈಸ್. ಇವಾಗ ಅವರಿಬ್ಬರನ್ನ ಬಿಟ್ಬಿಟ್ಟು ನಾನು ಒಬ್ಬನೇ ಹೋಗ್ತಿದ್ದೀನಿ. ನೋಡಿ ಗೈಸ್ ನಮ್ಮ ಸ್ಪೈಡರ್ ಮ್ಯಾನು.
ಗೈಸ್ ನಿಮಗೆ ಗೊತ್ತಾ ಮುಳ್ಳು ಏನಂದರೆ ಮುಳ್ಳುನೇ ಏನೇನೋ ಅನ್ಕೊಂಬೇಡಿ ಗೈಸ್ ನೀವು. ಹಾಯ್ ಗೈಸ್, ನಾವೇ ಸ್ಪೈಡರ್ಮ್ಯಾನ್. ಗೈಸ್ ಒಂದು ನಿಮಿಷ ಇರೋ ಏನೋ ಹೇಳಬೇಕು, ಒಂದು ಥಾಟ್ ಹೇಳಬೇಕು ಗೈಸ್. ಒಂದು ಹೇಳ್ತೀನಿ ಗೈಸ್, ನಿಮ್ಮ ಫ್ರೆಂಡ್ಸ್ ಹಿಂದೆ ಯಾವತ್ತೂ ಅವ್ರಿಗೆ ಚೂರಿ ಹಾಕ್ಬಿಡಿ ಗೈಸ್. ಅದೇ ಹೇಳೋದು, ಒಂದು ನೆನಪಾಯಿತು ನನಗೆ, ಅದಕ್ಕೆ ಹೇಳ್ತಿದ್ದೀನಿ. ಟಾಪಿಕ್ಗೆ ಯಾವುದೂ ಎತ್ತುತ್ತಿಲ್ಲ ಗೈಸ್. ಸೊ ನೋಡಿ ಗೈಸ್, ಇದೇ ನಮ್ಮದು ಶೀಟು, ಮನೆ ಮೇಲೆ ಶೀಟ್ ಇರೋದು ಗೈಸ್. ನಮ್ಮ ಮನೆ ಶೀಟ್ ಮನೆ ಅಲ್ಲ, ಏನೇನೋ ಅನ್ಕೊಂಬೇಡಿ. ಆದರೂ ಗೈಸ್ ಎಲ್ಲ ಮನೆ ಒಂದೇ ಗೈಸ್, ಶೀಟು ಗೀಟ್ ಏನೂ ಇರಲ್ಲ ಗೈಸ್. ಯಾವುದೋ ಒಂದು ಅಕ್ಕ ಗುರಾಯಿಸ್ತಾರೆ ಗೈಸ್, ಏನೂ ಮಾಡೋದು. ಇದು ಪ್ರಾಬ್ಲಮ್ ಆಗೈತೆ. ಹೋಗೋರೆ ಬಿಡು, ಟೆನ್ಷನ್ ಇಲ್ಲ ಗೈಸ್. ನೋಡಿ ನಮ್ಮ ಭಯ ಹೆಂಗೈತಂದ್ರೆ ಹೋಗ್ಬಿಟ್ಟವ್ರಿ, ಗೊತ್ತಾಯ್ತಾ. ಸೊ ನಮ್ಮ ಅಪ್ಪು ಅವರು ಕಲೆ ಮಾಡ್ತವ್ರೆ. ಅವತ್ತು ನಾವು ಮ್ಯಾಗಿ ತಿಂದಿದ್ದು ಗೈಸ್. ಮ್ಯಾಗಿ ಅಲ್ಲ, ಅಲೋ ಕಪ್ ನೂಡಲ್ಸ್, ಅದು ಕಪ್ ನೂಡಲ್ಸ್ ತಿಂದು. ಓ ಮೈ ಗಾಡ್ ಗೈಸ್. ಸೊ ಗೈಸ್ ನಮ್ಮ ಮುಳ್ಳು ಬರೋ ತನಕ ವೇಟ್ ಮಾಡೋಣ ಗೈಸ್. ನಾನು ನಿಮಗೆ ಒಂದು ಥಾಟ್ ಹೇಳಕ್ಕೆ ಹೋಗ್ತಿದ್ದೀನಿ ಇವಾಗ. ಯಾರು ನಿಮಗೆ ಏನಂದ್ರು ಏನು ಟೆನ್ಷನ್ ತೊಗೊಂಬೇಡಿ, ಬಿಕಾಸ್ ಸೈಲೆಂಟ್ ಈಸ್ ದ ಮೋಸ್ಟ್ ಪವರ್ಫುಲ್ ವೆಪನ್ ಇನ್ ದ ವರ್ಲ್ಡ್. ಆ್ಯಂಡ್ ಇನ್ನೊಂದು ಥಾಟು ನಮ್ಮ ಮುಳ್ಳು ಕಡೆಯಿಂದ ಗೈಸ್. ನಾನೇನು ಹೇಳ್ತೀನಿ ಗೊತ್ತಾ ಗೈಸ್, ಫ್ರೆಂಡ್ಸ್ ಆಗಿರಬೇಕು ಗೈಸ್. ಈ ಥರ ಅಂದರೆ ನಮ್ಮ ರೋಡಲ್ಲಿ ಒಬ್ಬ ಅವನೇ ಅಂಬರೀಷ್ ಅಂತ, ಅವ್ರ ಥರ ಇರಬಾರ್ದು ಗೈಸ್. ಅದೇ ಹೇಳ್ತಿರೋದು.